3-4 ಮಂತ್ಸು ಎಲ್ಲೂ ಜಾಬೇ ಇರಲಿಲ್ಲ. ಅಂದರೆ ಲೈಕ್ ರಿಸೆಷನ್ ಆಗ್ತಾಯಿತ್ತು. ಆ ಟೈಮಲ್ಲಿ ನಂಗೆ ಸಿಕ್ಕಿದ ಜಾಬ್ ಇದು. ಹಾಯ್ ಗಾಯ್ಸ್, ಇದು ಚಂದ್ರನ ಫೋನು ನಮ್ಮ ಮನೆಗೆ ಬಂದೈತೆ, ಅದಕ್ಕೆ ನಾನು ವ್ಲಾಗ್ಸ್ ಟ್ರೈ ಮಾಡ್ತಾ ಇದ್ದೀನಿ. Like as some of you all know, tomorrow is my last working day. I just want to say thank you. ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮುತ್ತುರಾಯ ಸ್ವಾಮಿ ದೇವಸ್ಥಾನ ಅಂತ, ಇದು ನಮ್ಮ ಮನೆ ಹತ್ರನೇ ಇರೋದು. ಬಂದು ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ದೇವಸ್ಥಾನ ಒಳಗೆ ನಾವು ಹೋಗ್ಬೋದು, ಬಟ್ ದೇವ್ರ ಪೂಜೆ ಎಲ್ಲ ಗಂಡು ಮಕ್ಕಳೇ ಮಾಡಬೇಕು. ಅದಕ್ಕೆ ನನ್ನ ತಮ್ಮ ಇಲ್ಲಿ ಬಂದು ದೇವ್ರಿಗೆ ಪೂಜೆ ಮಾಡಿಕೊಡ್ತಾ ಇದ್ದಾನೆ. Hi everyone. Like as some of you all know, tomorrow is my last working day. I just want to say thank you everyone for your support during this journey. And and I have to mention that I got this job and I have nothing. So I'll be ever grateful for this company and the team. Thank you everyone. Thank you, Chandana. All the very best, Chandana. Thank you so much. ಫೈನಲಿ ಬ್ಯಾಂಗ್ಳೂರಿಗೆ ಬಂದೆ ಗಾಯ್ಸ್. ಈಗ ಆಟೋ ಹತ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಯಾರ ಮನೆಗೆ ಹೋಗ್ತಾ ಇದ್ದೀನಿ ಅಂತ ನೀವು ಗೊತ್ತಾಗಬೇಕು ಅಂದರೆ ಈ ವಿಡಿಯೋನ ಫುಲ್ ನೋಡಿ. ಈಗ ಆಫೀಸಿಗೆ ಹೋಗ್ತಾ ಇದ್ದೀನಿ. ಲ್ಯಾಪ್ಟಾಪ್, ID ಕಾರ್ಡ್ ಎಲ್ಲ ಸಬ್ಮಿಟ್ ಮಾಡಬೇಕು. ಟೈಮ್ ಆಲ್ಮೋಸ್ಟ್ 2:45, 5:30ಗೆ ಲಾಸ್ಟು ಸಬ್ಮಿಟ್ ಮಾಡೋಕ್ಕೆ. ಇವಾಗ ನಾನು ಆ್ಯಕ್ಚುಲಿ ನಮ್ಮೂರಿಂದ ಬೆಂಗಳೂರಿಗೆ ಬಂದಿದ್ದೀನಿ. ಬೆಂಗಳೂರಲ್ಲಿ ನಮ್ಮ ಆಂಟಿ ಮನೇಲಿದ್ದೀನಿ. ಇವರೇ ಗೈಸ್ ನಮ್ಮ ಆಂಟಿ. ಹಾಯ್ ಮಾಡು. ಹಾಯ್. ಇವ್ರು ಆ್ಯಕ್ಚುಲಿ ನಮ್ಮ ಅಮ್ಮನ ತಂಗಿ, ಬಟ್ ನಾವೇನು ಆಂಟಿ ಅಂತೇನು ಕರೆಯಲ್ಲ. ಅವ್ರ ಹೆಸರು ವಿಶಾಲಾಕ್ಷಿ ಅಂತ. ನಾವು ವಿಶಾಲಕ್ಕ ಅಂತ ಕರಿತೀವಿ. ಆಲ್ಮೋಸ್ಟ್ ನಾವು ಓದ್ತಾ ಇರುವಾಗಿಂದನೂ ಇವಾಗಿನವರೆಗೂ ಇವ್ರ ಮನೇಲಲ್ಲೇ ಇರೋದು. ತುಂಬ ಬೇಜಾರಾಗ್ತಿದೆ ಆ್ಯಕ್ಚುಲಿ ನಾನು ಕಂಪ್ನಿ ಬಿಡ್ತಾ ಇರೋದು. ಬಟ್ ಏನೂ ಮಾಡೋಕ್ಕಾಗಲ್ಲ. ಒಂದು ಪಡ್ಕೋಬೇಕು ಅಂದರೆ ಒಂದು ಕಳ್ಕೋಬೇಕು. ಆ್ಯಕ್ಚುಲಿ ನಂಗೆ ಈ ಕಂಪ್ನಿ ಸಿಕ್ಕಿದ್ದು, ನಾನು ಈ ಕಂಪ್ನಿ ಸೇರಬೇಕಾದ್ರೆ ಅದಕ್ಕಿಂತ ಮುಂಚೆ ಒಂದು 3-4 ಮಂತ್ಸು ಎಲ್ಲೂ ಜಾಬೇ ಇರಲಿಲ್ಲ. ಅಂದರೆ ಲೈಕ್ ರಿಸೆಷನ್ ಆಗ್ತಾಯಿತ್ತು. ಆ ಟೈಮಲ್ಲಿ ನಂಗೆ ಸಿಕ್ಕಿದ ಜಾಬ್ ಇದು. ತುಂಬ ರೆಸ್ಪೆಕ್ಟ್ ಇದೆ ನಂಗೆ ಈ ಜಾಬ್ ಮೇಲೆ. ಬಟ್ ಇವತ್ತು ಬಿಡ್ತಾ ಇದ್ದೀನಿ, ಏನೂ ಮಾಡೋಕ್ಕಾಗಲ್ಲ. ಸರಿ, ಈಗ ಹೋಗೋಣ. ಆಫೀಸಿಗೆ ಹೋಗಿ ಅಲ್ಲಿಂದ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಗೈಸ್, ಈಗ ಮೆಟ್ರೋ ಹೊತ್ಕೊಂಡು ಆಫೀಸ್ ಕಡೆ ಹೋಗ್ತಾ ಇದ್ದೀನಿ. ಆಫೀಸ್ ಇರೋದು ವೈಟ್ ಫೀಲ್ಡ್, ನಮ್ಮನೆ ಇರೋದು ಆ ಎಂಡಲ್ಲಿ, ಆಫೀಸ್ ಇರೋದು ಈ ಎಂಡಲ್ಲಿ. ಸೊ ಅದಕ್ಕೆ ಮೆಟ್ರೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಮೆಟ್ರೋದಲ್ಲಿ ಹೋದರೂ ಕೂಡ ತುಂಬ 1.5 ಅವರ್ ಬೇಕು. ಈಗ ಕಂಪ್ನಿ ಹತ್ರ ಬಂದೆ. ಆ್ಯಕ್ಚುಲಿ ಇದು EPIP ಕ್ಯಾಂಪಸ್ ಕ್ಯಾಪ್ಜೆಮ್ನಿದು. ನಾನು ರಿಪೋರ್ಟ್ ಮಾಡ್ಕೋತಾ ಇದ್ದಿದ್ದು DTPಗೆ, ಅಂದರೆ ದಿವ್ಯಶ್ರೀ ಟೆಕ್ ಪಾರ್ಕಲ್ಲಿರೋ ಆಫೀಸಿಗೆ. ಬಟ್ ನನ್ನ ಲೊಕೇಶನ್ ಚೆನ್ನೈ. ಇನಿಷಿಯಲಿ 6 ಮಂತ್ಸ್ ನಾನು ಚೆನ್ನೈಗೆ ರಿಪೋರ್ಟ್ ಮಾಡ್ಕೊತಾ ಇದ್ದೆ. ಎವ್ರಿ ಮಂತ್ ಒನ್ಸ್ ನಾನು ಚೆನ್ನೈಗೆ ಹೋಗ್ತಾ ಇದ್ದೆ. ಆಮೇಲೆ ಬೆಂಗಳೂರಲ್ಲೇ ಹಾಕ್ಕೊಟ್ರು. ಫೈನಲಿ ID ಕಾರ್ಡ್, ಲ್ಯಾಪ್ಟಾಪ್ ಎಲ್ಲ ಸಬ್ಮಿಟ್ ಮಾಡಿ ಇವಾಗ ಮನೆಗೆ ಹೊರಡುವ ಸಮಯ. ಗೈಸ್ ನೋಡಿ, ಇವಳು ಯಾರು ಅಂತ ಗೊತ್ತಾಯ್ತಾ? ಆವಾಗಲೇ ವಿಶಾಲಕ್ಕ ಅಂತ ತೋರಿಸಿದ್ನಲ್ಲ ನಿಮಗೆ, ಅವ್ರ ಮಗಳು ಇವಳು ಕೀರ್ತನ. ಇವಳು ಕೂಡ ರೀಲ್ಸ್ ಮಾಡ್ತಾಳೆ. ನಾನು ಇವಳು ಆ್ಯಕ್ಚುಲಿ ರೀಲ್ಸ್ ಮಾಡಿದ್ದೀವಿ ಅಲ್ವೇನೆ ಕೀರು? ಹೇಳು ನಿನ್ನ ಪೇಜ್ ಯಾವುದು ಇನ್ಸ್ಟಾಗ್ರಾಮಲ್ಲಿ, ನಿನ್ನದು ಯೂಸರ್ ನೇಮ್ ಏನು? ಮರ್ತೋಯ್ತಾ? ಏನೇನೋ ಹುಚ್ಚುಚ್ತರ ಇಟ್ಕೊಂಡೋಳೆ ಗೈಸ್. ಓಕೆ, ಊಟ ಮಾಡ್ದಾ? ಇವಾಗ ಮಾಡಬೇಕು. ಹಾಯ್ ಗೈಸ್, ಎಲ್ಲಾರ್ದು ಊಟ ಆಯ್ತಾ ಗೈಸ್? ಗೈಸ್, ಇವಳು ನಮ್ಮ ಅಪ್ಪಚ್ಚು ಗೈಸ್. ಹಾಯ್ ಗೈಸ್, ನಮ್ಮ ಕೀರು ತಂಗಿ ಅಪ್ಪಚ್ಚು. ಏನಂತ ಇದೆಯಾ ಅಪ್ಪಚ್ಚು? ನಾನು 7th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀನಿ ಗೈಸ್. ನೀನು ರೀಲ್ಸ್ ಎಲ್ಲ ಮಾಡ್ತೀಯಾ? ಇಲ್ಲ ಗೈಸ್, ಅದೆಲ್ಲ ಮಾಡು, ಚೆನ್ನಾಗಿರುತ್ತೆ ಗೈಸ್. ಅದೆಲ್ಲ ಮಾಡಕ್ಕೆ ಬರಲ್ಲ ನನಗೆ. ಸುಳ್ಳು ಗೈಸ್, ಇವಳ್ದು ಅಕೌಂಟ್ ಇದೆ ಇನ್ಸ್ಟಾಗ್ರಾಮಲ್ಲಿ, ಅಪ್ಪಚ್ಚು ಅಂತ. ಚೆಕ್ ಮಾಡಿ ಗೈಸ್ ಪೇಜ್ನ. ಹಾಯ್ ಗಾಯ್ಸ್, ಇದು ಚಂದ್ರನ ಫೋನು ನಮ್ಮ ಮನೆಗೆ ಬಂದೈತೆ, ಅದಕ್ಕೆ ನಾನು
ವ್ಲಾಗ್ಸ್ ಟ್ರೈ ಮಾಡ್ತಾ ಇದ್ದೀನಿ. ನೋಡಿ ಗಾಯ್ಸ್, ಇವರು ಎಷ್ಟು ಆರಾಮಾಗಿ ಬಂದು ಡ್ರೆಸ್ ಚೇಂಜ್ ಮಾಡಿಲ್ಲ, ಬಂದು ಆಲೇ ಬಿಗ್ ಬಾಸ್ ನೋಡ್ಕೊಂಡು ಕೂತವ್ರೆ. ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇವಾಗ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರೋದ್ರಿಂದ ನೀವೆಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ತೀರಾ ಅದು ನನಗೆ ಮೋಟಿವೇಶನ್ ಸಿಗುತ್ತೆ ಇನ್ನಷ್ಟು ವೀಡಿಯೋಗಳನ್ನ ಮಾಡೋಕ್ಕೆ ಮುಂದೆ. ಸೊ ಎಲ್ಲರೂ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೇಸ್ಬುಕ್ಕಲ್ಲೂ ಕೂಡ ಈ ವಿಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ, ಅಲ್ಲೂ ಕೂಡ ಫಾಲೋ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.